ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ರಣರಂಗಕ್ಕೆ ಘಟಾನುಘಟಿಗಳೇ ಕಣಕ್ಕಿಳಿಯೋ ಸಿದ್ಧತೆಯಲ್ಲಿದ್ದಾರೆ. 5ಕ್ಕೆ 5 ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಸೋತಿರುವಂತಹ ಬಿಜೆಪಿ ಡಿಸಿಸಿ ಬ್ಯಾಂಕ್ ತೆಕ್ಕೆಗೆ ಪಡೆಯಲು ಮುಂದಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ. ರಣಕಣಕ್ಕೆ ಎಂಟ್ರಿ ಕೊಟ್ಟ ಘಟಾನುಘಟಿ ನಾಯಕರು. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಈ ಬಾರಿ ರಂಗೇರಿದೆ. ಅದಕ್ಕೆ ಕಾರಣ ಈ ಘಟಾನುಘಟಿ ನಾಯಕರ ಎಂಟ್ರಿ. ಈ ಬಾರಿ ಬಿಜೆಪಿಯ ಪ್ರಮುಖ ಲೀಡರ್ಗಳೇ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಅಖಾಡಕ್ಕೆ ಇಳಿತಾರ ಸಿಟಿ ರವಿ. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್, ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್, ಎಂಎಲ್ಸಿ ಭೋಜೇಗೌಡ ಒಂದು ಕಡೆಯಲ್ಲಿ ಅಖಾಡಕ್ಕೆ ಧುಮುಕೋ ಸಿದ್ಧತೆಯಲ್ಲಿದ್ರೆ, ಇನ್ನೊಂದು ಅಚ್ಚರಿ ಹೆಸರು ಕೇಳಿ ಬರ್ತಿದೆ. ಅದೇ ಬಿಜೆಪಿ ನಾಯಕ ಸಿಟಿ ರವಿ ಹೆಸರು. ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ ಪ್ರತಿ ಬಾರಿಯೂ ಪ್ರತಿಷ್ಠೆಯ ಕಣ. ದಿವಂಗತ ಎಸ್ಎಲ್ ಧರ್ಮೇಗೌಡ ಅವರ ಹಿಡಿತದಲ್ಲಿದ್ದ ಡಿಸಿಸಿ ಬ್ಯಾಂಕ್ ನಂತರದ ದಿನಗಳಲ್ಲಿ ಜೆಡಿಎಸ್ ಹಿಡಿತದಿಂದ ಕೈತಪ್ಪಿತು. ಕಳೆದ ಬಾರಿ ಸಿಟಿ ರವಿಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದೇ ಜಿದ್ದಿಗೆ ಎಸ್ಎಲ್ ಭೋಜೇಗೌಡರು ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋಲಿಗೆ ಕಾರಣವಾದರು ಎಂಬ ಮಾತಿದೆ. ಆದರೆ ಈಗ ಎನ್ಡಿಎ ಮೈತ್ರಿಕೂಟ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯಲು ಮುಂದಾಗಿದ್ದಾರೆ. 13 ಸ್ಥಾನಗಳಿರೋ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇದೇ ತಿಂಗಳು 17ರಂದು ಚುನಾವಣೆ ನಡೆಯಲಿದೆ. 9ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ. ಜಿಲ್ಲೆಯಲ್ಲಿ 5 ವಿಧಾನಸಭಾ ಸ್ಥಾನಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಜೆಡಿಎಸ್ ಒಂದಾಗಲಿವೆ. ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಆಗಲಿದೆ. ಘಟಾನುಘಟಿ ರಾಜಕಾರಣಿಗಳೇ ಅಖಾಡದಲ್ಲಿ ಗರ್ಜಿಸಲಿರುವ ಕಾರಣ ಈ ಬಾರಿ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ರಾಜಕೀಯ ಪಕ್ಷಗಳ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಚೇತನ್ ಪದ್ಮಚಾಲೆ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ರಣರಂಗಕ್ಕೆ ಘಟಾನುಘಟಿಗಳೇ ಕಣಕ್ಕಿಳಿಯೋ ಸಿದ್ಧತೆಯಲ್ಲಿದ್ದಾರೆ. 5ಕ್ಕೆ 5 ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಸೋತಿರುವಂತಹ ಬಿಜೆಪಿ ಡಿಸಿಸಿ ಬ್ಯಾಂಕ್ ತೆಕ್ಕೆಗೆ ಪಡೆಯಲು ಮುಂದಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ. ರಣಕಣಕ್ಕೆ ಎಂಟ್ರಿ ಕೊಟ್ಟ ಘಟಾನುಘಟಿ ನಾಯಕರು. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಈ ಬಾರಿ ರಂಗೇರಿದೆ. ಅದಕ್ಕೆ ಕಾರಣ ಈ ಘಟಾನುಘಟಿ ನಾಯಕರ ಎಂಟ್ರಿ. ಈ ಬಾರಿ ಬಿಜೆಪಿಯ ಪ್ರಮುಖ ಲೀಡರ್ಗಳೇ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಅಖಾಡಕ್ಕೆ ಇಳಿತಾರ ಸಿಟಿ ರವಿ. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್, ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್, ಎಂಎಲ್ಸಿ ಭೋಜೇಗೌಡ ಒಂದು ಕಡೆಯಲ್ಲಿ ಅಖಾಡಕ್ಕೆ ಧುಮುಕೋ ಸಿದ್ಧತೆಯಲ್ಲಿದ್ರೆ, ಇನ್ನೊಂದು ಅಚ್ಚರಿ ಹೆಸರು ಕೇಳಿ ಬರ್ತಿದೆ. ಅದೇ ಬಿಜೆಪಿ ನಾಯಕ ಸಿಟಿ ರವಿ ಹೆಸರು. ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ ಪ್ರತಿ ಬಾರಿಯೂ ಪ್ರತಿಷ್ಠೆಯ ಕಣ. ದಿವಂಗತ ಎಸ್ಎಲ್ ಧರ್ಮೇಗೌಡ ಅವರ ಹಿಡಿತದಲ್ಲಿದ್ದ ಡಿಸಿಸಿ ಬ್ಯಾಂಕ್ ನಂತರದ ದಿನಗಳಲ್ಲಿ ಜೆಡಿಎಸ್ ಹಿಡಿತದಿಂದ ಕೈತಪ್ಪಿತು. ಕಳೆದ ಬಾರಿ ಸಿಟಿ ರವಿಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದೇ ಜಿದ್ದಿಗೆ ಎಸ್ಎಲ್ ಭೋಜೇಗೌಡರು ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋಲಿಗೆ ಕಾರಣವಾದರು ಎಂಬ ಮಾತಿದೆ. ಆದರೆ ಈಗ ಎನ್ಡಿಎ ಮೈತ್ರಿಕೂಟ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯಲು ಮುಂದಾಗಿದ್ದಾರೆ. 13 ಸ್ಥಾನಗಳಿರೋ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇದೇ ತಿಂಗಳು 17ರಂದು ಚುನಾವಣೆ ನಡೆಯಲಿದೆ. 9ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ. ಜಿಲ್ಲೆಯಲ್ಲಿ 5 ವಿಧಾನಸಭಾ ಸ್ಥಾನಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಜೆಡಿಎಸ್ ಒಂದಾಗಲಿವೆ. ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಆಗಲಿದೆ. ಘಟಾನುಘಟಿ ರಾಜಕಾರಣಿಗಳೇ ಅಖಾಡದಲ್ಲಿ ಗರ್ಜಿಸಲಿರುವ ಕಾರಣ ಈ ಬಾರಿ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ರಾಜಕೀಯ ಪಕ್ಷಗಳ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಚೇತನ್ ಪದ್ಮಚಾಲೆ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ರಣರಂಗಕ್ಕೆ ಘಟಾನುಘಟಿಗಳೇ ಕಣಕ್ಕಿಳಿಯೋ ಸಿದ್ಧತೆಯಲ್ಲಿದ್ದಾರೆ. 5ಕ್ಕೆ 5 ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಸೋತಿರುವಂತಹ ಬಿಜೆಪಿ ಡಿಸಿಸಿ ಬ್ಯಾಂಕ್ ತೆಕ್ಕೆಗೆ ಪಡೆಯಲು ಮುಂದಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ.
ಚಿಕ್ಕಮಗಳೂರಿನಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ. ರಣಕಣಕ್ಕೆ ಎಂಟ್ರಿ ಕೊಟ್ಟ ಘಟಾನುಘಟಿ ನಾಯಕರು. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಈ ಬಾರಿ ರಂಗೇರಿದೆ. ಅದಕ್ಕೆ ಕಾರಣ ಈ ಘಟಾನುಘಟಿ ನಾಯಕರ ಎಂಟ್ರಿ. ಈ ಬಾರಿ ಬಿಜೆಪಿಯ ಪ್ರಮುಖ ಲೀಡರ್ಗಳೇ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಅಖಾಡಕ್ಕೆ ಇಳಿತಾರ ಸಿಟಿ ರವಿ. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್, ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್, ಎಂಎಲ್ಸಿ ಭೋಜೇಗೌಡ ಒಂದು ಕಡೆಯಲ್ಲಿ ಅಖಾಡಕ್ಕೆ ಧುಮುಕೋ ಸಿದ್ಧತೆಯಲ್ಲಿದ್ರೆ, ಇನ್ನೊಂದು ಅಚ್ಚರಿ ಹೆಸರು ಕೇಳಿ ಬರ್ತಿದೆ. ಅದೇ ಬಿಜೆಪಿ ನಾಯಕ ಸಿಟಿ ರವಿ ಹೆಸರು. ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ ಪ್ರತಿ ಬಾರಿಯೂ ಪ್ರತಿಷ್ಠೆಯ ಕಣ. ದಿವಂಗತ ಎಸ್ಎಲ್ ಧರ್ಮೇಗೌಡ ಅವರ ಹಿಡಿತದಲ್ಲಿದ್ದ ಡಿಸಿಸಿ ಬ್ಯಾಂಕ್ ನಂತರದ ದಿನಗಳಲ್ಲಿ ಜೆಡಿಎಸ್ ಹಿಡಿತದಿಂದ ಕೈತಪ್ಪಿತು. ಕಳೆದ ಬಾರಿ ಸಿಟಿ ರವಿಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದೇ ಜಿದ್ದಿಗೆ ಎಸ್ಎಲ್ ಭೋಜೇಗೌಡರು ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋಲಿಗೆ ಕಾರಣವಾದರು ಎಂಬ ಮಾತಿದೆ. ಆದರೆ ಈಗ ಎನ್ಡಿಎ ಮೈತ್ರಿಕೂಟ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯಲು ಮುಂದಾಗಿದ್ದಾರೆ. 13 ಸ್ಥಾನಗಳಿರೋ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇದೇ ತಿಂಗಳು 17ರಂದು ಚುನಾವಣೆ ನಡೆಯಲಿದೆ. 9ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ. ಜಿಲ್ಲೆಯಲ್ಲಿ 5 ವಿಧಾನಸಭಾ ಸ್ಥಾನಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಜೆಡಿಎಸ್ ಒಂದಾಗಲಿವೆ. ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಆಗಲಿದೆ. ಘಟಾನುಘಟಿ ರಾಜಕಾರಣಿಗಳೇ ಅಖಾಡದಲ್ಲಿ ಗರ್ಜಿಸಲಿರುವ ಕಾರಣ ಈ ಬಾರಿ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ರಾಜಕೀಯ ಪಕ್ಷಗಳ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ರಣರಂಗಕ್ಕೆ ಘಟಾನುಘಟಿಗಳೇ ಕಣಕ್ಕಿಳಿಯೋ ಸಿದ್ಧತೆಯಲ್ಲಿದ್ದಾರೆ. 5ಕ್ಕೆ 5 ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಸೋತಿರುವಂತಹ ಬಿಜೆಪಿ ಡಿಸಿಸಿ ಬ್ಯಾಂಕ್ ತೆಕ್ಕೆಗೆ ಪಡೆಯಲು ಮುಂದಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ. ರಣಕಣಕ್ಕೆ ಎಂಟ್ರಿ ಕೊಟ್ಟ ಘಟಾನುಘಟಿ ನಾಯಕರು. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಈ ಬಾರಿ ರಂಗೇರಿದೆ. ಅದಕ್ಕೆ ಕಾರಣ ಈ ಘಟಾನುಘಟಿ ನಾಯಕರ ಎಂಟ್ರಿ. ಈ ಬಾರಿ ಬಿಜೆಪಿಯ ಪ್ರಮುಖ ಲೀಡರ್ಗಳೇ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಅಖಾಡಕ್ಕೆ ಇಳಿತಾರ ಸಿಟಿ ರವಿ. ಕಾಫಿನಾಡಿನ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್, ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್, ಎಂಎಲ್ಸಿ ಭೋಜೇಗೌಡ ಒಂದು ಕಡೆಯಲ್ಲಿ ಅಖಾಡಕ್ಕೆ ಧುಮುಕೋ ಸಿದ್ಧತೆಯಲ್ಲಿದ್ರೆ, ಇನ್ನೊಂದು ಅಚ್ಚರಿ ಹೆಸರು ಕೇಳಿ ಬರ್ತಿದೆ. ಅದೇ ಬಿಜೆಪಿ ನಾಯಕ ಸಿಟಿ ರವಿ ಹೆಸರು. ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ ಪ್ರತಿ ಬಾರಿಯೂ ಪ್ರತಿಷ್ಠೆಯ ಕಣ. ದಿವಂಗತ ಎಸ್ಎಲ್ ಧರ್ಮೇಗೌಡ ಅವರ ಹಿಡಿತದಲ್ಲಿದ್ದ ಡಿಸಿಸಿ ಬ್ಯಾಂಕ್ ನಂತರದ ದಿನಗಳಲ್ಲಿ ಜೆಡಿಎಸ್ ಹಿಡಿತದಿಂದ ಕೈತಪ್ಪಿತು. ಕಳೆದ ಬಾರಿ ಸಿಟಿ ರವಿಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದೇ ಜಿದ್ದಿಗೆ ಎಸ್ಎಲ್ ಭೋಜೇಗೌಡರು ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋಲಿಗೆ ಕಾರಣವಾದರು ಎಂಬ ಮಾತಿದೆ. ಆದರೆ ಈಗ ಎನ್ಡಿಎ ಮೈತ್ರಿಕೂಟ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯಲು ಮುಂದಾಗಿದ್ದಾರೆ. 13 ಸ್ಥಾನಗಳಿರೋ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇದೇ ತಿಂಗಳು 17ರಂದು ಚುನಾವಣೆ ನಡೆಯಲಿದೆ. 9ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಅಂತಿಮ